ಇನ್ನು ಭಾವನೆಗಳಿದ್ರೆ ಮಾತ್ರ ಕಣ್ಣೀರು ಬರುತ್ತೆ, ಸುಮ್ಮನೆ ಬರಲ್ಲ ಅಂತ ಹೇಳಿ ಕಣ್ಣೀರು ಕುರಿತು ಟೀಕೆಗೆ ಸಿಎಂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಜನರ ಕಷ್ಟ ನೋಡಿದಾಗ ನನಗೆ ಕಣ್ಣಲ್ಲಿ ನೀರು ಬರುತ್ತೆ, ಅದರಲ್ಲೇನು ತಪ್ಪು, ಇದು ಸಹಜ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿಗಳಿಗೆ ಕಣ್ಣೀರಿನ ಅರ್ಥ ಗೊತ್ತಿಲ್ಲ, ಪಾಠ ಹೇಳಿಸ್ಕೊಂಡು ಕಣ್ಣಲ್ಲಿ ನೀರು ಹಾಕೋಕೆ ಆಗಲ್ಲ. ಶಿವಮೊಗ್ಗದಲ್ಲಿ ಬಿಜೆಪಿಯವರ ಆಟ ಮುಗೀತು ಅಂತ ಸಿಎಂ ಅವರು ಆನವಟ್ಟಿಯಲ್ಲಿ ಮಾತನಾಡ್ತಾ ಮತ್ತೊಮ್ಮೆ ಸ್ವಲ್ಪ ಭಾವುಕರಾದ ಹಾಗೆ ಕಾಣ್ತಾ ಇದೆ. ಈ ರೀತಿಯಾಗಿ ಜನರ ಕಷ್ಟ ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ, ಮನುಷ್ಯರು ಅನ್ಸ್ಕೊಂಡ ಮೇಲೆ ಕಣ್ಣೀರು ಬರದೇ ಇರುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಜಿ ಮುಖ್ಯಮಂತ್ರಿ ಅಲ್ಲಿ BSV ಅವ್ರಿಗೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಾನು ಪ್ರತಿದಿನ ಕಣ್ಣೀರು ಹಾಕವನೆ. ನನ್ನ ಕಣ್ಣು ಮುಂದೆ ನಡೀತಕ್ಕಂಥ ಘಟನೆ ಇದೆಯಲ್ಲ, ನಾನು ಭಾವನಾತ್ಮಕವಾದಂಥ ಜೀವಿ. ಇವತ್ತು ಯಾರೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ನಾನು ಬಹಳ ಸಲ ಕಣ್ಣಲ್ಲಿ ನೀರು ಹಾಕಕ್ಕೆ ಪ್ರಯತ್ನ ಪಟ್ಟೆ, ನನ್ನ ಕಣ್ಣಲ್ಲಿ ನೀರು ಬರಲ್ಲ. ನಾನು ಅವ್ರ ಹತ್ರನೇ ಮುಂದೆ ಭೇಟಿ ಮಾಡಿದಾಗ ಕೇಳಬೇಕು ಮುಂದೊಂದು ದಿನ ಅಂತ ಹೇಳಿದಾರಲ್ಲ, ಅದು ಸುಮ್ಮನೆ ಬರಲ್ಲ ಕಣ್ಣಲ್ಲಿ ನೀರು. ನಾವು ಮೊದಲು ಭಾವನಾತ್ಮಕವಾದಂಥ ಒಂದು ನಡವಳಿಕೆಲೇನು ಬಂದಿದ್ದೀವಿ. ಜನಗಳ ಕಷ್ಟ ನೋಡಿದಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಸಹಜ. ಅದು ಎಲ್ಲರೂ ತರಲಿಕ್ಕಾಗೋದಿಲ್ಲ ಕಣ್ಣಲ್ಲಿ ನೀರು ಹಾಕಲಿಕ್ಕೆ. ಅದರಿಂದ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಹೃದಯದಲ್ಲಿ ಆ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧಗಳು ಇಟ್ಕೊಂಡಿದ್ರೆ ಅವರಿಗೆ ಆ ಕಣ್ಣೀರಿನ ಅರ್ಥ ಗೊತ್ತಾಗೋದು. ಅವ್ರಿಗೆ ಪಾಪ ಅವೆಲ್ಲ ಇಲ್ಲವಲ್ಲ.